ಅದು ಕಮೆಂಟೋ ಹಕ್ಕೊತ್ತಾಯನೋ ಸಮಾಜದ ಪರವಾದ ಧ್ವನಿನೋ ಐ ಡೋಂಟ್ ನೋ. ಬಟ್ ಡಿ ಕೆ ಶಿವಕುಮಾರ್ ಪರ ಎತ್ತಿದ ಧ್ವನಿ ಇದೆಯಲ್ಲ ಅದು ಈಗ ಸಂಚಲನ. ಹಾಗಾದರೆ ಬನ್ನಿ ಏನು ಹೇಳಿದ್ದಾರೆ ಅವರು ಕೇಳೋಣ. ಆ ಒಳ ಒಪ್ಪಂದ ರಾಷ್ಟ್ರೀಯ ನಾಯಕರಿಗೆ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮಾತ್ರ ಗೊತ್ತು ಹೊರತು ಬೇರೆ ಯಾರಿಗೂ ಕೂಡ ಗೊತ್ತಿಲ್ಲ. ಯಾರೇ ಆಗಿರಲಿ, ಏನು ಒಂದು ರಾಷ್ಟ್ರೀಯ ನಾಯಕರ ಸಮ್ಮುಖದಲ್ಲಿ ಆದಂಥ ಒಡಂಬಡಿಕೆಯಿಂದ ನಡೆದುಕೊಂಡ್ರೆ ಆ ರಾಜಕಾರಣಿಗಳೆಲ್ಲರಿಗೂ ಕೂಡ ಗೌರವ ಇದೆ. ಈಗಾಗಲೇ ರಾಜ್ಯದ ನಾಯಕತ್ವದ ವಿಚಾರದಲ್ಲಿ ಹೊರಗಿನವರಿಗಿಂತ ಕಾಂಗ್ರೆಸ್ ಪಕ್ಷದವರೇ ಈ ಮಾತನ್ನು ಅಲ್ಲಲ್ಲಿ ಮಾಧ್ಯಮಗಳಲ್ಲಿ ಕೂಡ ಬರ್ತಾ ಇದೆ. ಅದಕ್ಕೆ ಧ್ವನಿಯಾಗಲಾರದೆ ರಾಷ್ಟ್ರೀಯ ನಾಯಕರು ಅವರೇ ಸ್ಪಷ್ಟಪಡಿಸಿ ಈ ಸಮಸ್ಯೆಯನ್ನು ತಿಳಿಗೊಳಿಸಿದರೆ ಜನರಲ್ಲಿ ಒಂದು ಸಮಾಧಾನ, ನೆಮ್ಮದಿ. ನನಗೆ ನೋಡಿ, ಕಾರ್ಯಕರ್ತರು, ಶ್ರೀಗಳು, ಜನ ಬಯಸ್ತಾರೆ. ಯಾರು ಬಯಸೋದು ಅವ್ರು ನಾವು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಆದರೆ ನಾವೆಲ್ಲ ಪಕ್ಷ ಕಟ್ಟಿರೋರು, ಪಕ್ಷಿನ ಶಿಸ್ತಿನ ಸಿಪಾಯಿಗಳು. ಸೊ ನಾವೆಲ್ಲ ಕೂತ್ಕೊಂಡು ಪಾರ್ಟಿ ಎಲ್ಲ ಏನು ಹೇಳ್ತಾರೆ ನಾವೆಲ್ಲ ಕೇಳ್ಕೊಂಡು ಹೋಗೋರು. ನಾನಾಗಲಿ ಸಿದ್ದರಾಮಯ್ಯನವರು, ಯಾವಾಗಲಿ ಸಿದ್ದರಾಮಯ್ಯನವರು ಅನೇಕ ಬಾರಿ ಹೇಳಿದ್ದಾರೆ. ಪದೇ ಪದೇ ನಿಮಗೆ ಮೀಡಿಯಾವ್ರಿಗೆ, ವಿರೋಧ ಪಾರ್ಟಿಯವ್ರಿಗೆ, ನಮ್ಮ ಪಾರ್ಟಿಲೂ ಕೆಲವ್ರಿಗೆ ಸುಮ್ಮನೆ ಅದನ್ನು ಚಪ್ಪಳಕ್ಕೆ ಕೆಲವೆಲ್ಲ ಮಾತಾಡ್ತಾ ಇರ್ತಾರೆ. ಈಗ ಯಾವುದು ಅವಶ್ಯಕತೆ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಅವ್ರು ಹೇಳಿದ್ದಾರೆ, ಯಾವ ವಿಚಾರನೂ ಮಾತಾಡೋಕ್ಕೆ ಹೋಗ್ಬೇಡಿ ಅಂತ. ಅದಕ್ಕೆ ನಾವು ಮಾತಾಡೋಕೆ ಪಕ್ಷ ಏನು ಹೇಳ್ತಾರೆ ನಾವೆಲ್ಲ ಕೇಳ್ಕೊಂಡು ಹೋಗ್ತೀವಿ. ನಾನು ಯಾಕೆ ಮಾತಾಡಲಿ, ಅದನ್ನು ಪಬ್ಲಿಕ್ಕಲ್ಲಿ ಮಾತಾಡೋದಲ್ಲ. ನಾನು ಉಂಟು, ನಮ್ಮ ಪಕ್ಷ ಉಂಟು, ನಾವೆಲ್ಲ ಒಟ್ಟಿಗೆ ಪಕ್ಷದಲ್ಲಿ ಕೆಲಸ ಮಾಡ್ತೇವೆ.